ಹಾಯ್ ಸರ್, ನಮಸ್ತೆ. ನಮಸ್ತೆ ನಾಗೇಶ್. ಸರ್, ಈ ವಿಡಿಯೋದಲ್ಲಿ ನಾವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡೋಣ ಸರ್. ತುಂಬಾ ಜನ ಕೇಳ್ತಾ ಇದ್ರು, ಸರ್ ಮೆಕ್ಯಾನಿಕಲ್‌ಗೆ ಡಿಮ್ಯಾಂಡ್ ಇದೆಯಾ ಈಗ ಪ್ರೆಸೆಂಟ್ ಸಿನಾರಿಯೋದಲ್ಲಿ? ಯಾಕಂದ್ರೆ ತುಂಬಾ ಜನ ಈ ವರ್ಷ ಔಟ್‌ಪುಟ್ ಆಗಿದಾರಲ್ಲ 2026 ಔಟ್‌ಪುಟ್ ಬ್ಯಾಚಲ್ಲಿ ಐಟಿ ಕಂಪನೀಸಲ್ಲಿ ಐಟಿ ಬ್ರಾಂಚಸ್ ಮಾಡಿರೋ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಮಾಡಿರೋ ಬ್ರಾಂಚಸ್ ಸ್ಟೂಡೆಂಟ್ಸ್‌ಗೆ ಪ್ಲೇಸ್‌ಮೆಂಟು ತುಂಬಾ ಕಷ್ಟ ಆಗ್ತಾ ಇದೆ. ಬಟ್ ಆದ್ರೆ ಈ ಶಾಕಿಂಗ್ ಅಲ್ಲಿ ಏನಂದ್ರೆ ಯಾವುದೇ ಕಾಲೇಜಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿರೋ ಹುಡುಗರಿಗೆ ಜಾಬ್ ಇಲ್ಲ ಅಂತ ಹೇಳಂಗೆ ಇಲ್ಲ. ಎಲ್ಲಾರ್ಗೂ ಜಾಬ್ ಆಗ್ಬಿಟ್ಟಿದೆ. ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ಮೆಕ್ಯಾನಿಕಲ್ ಮಾಡಿರೋ ತುಂಬಾ ಕಾಲೇಜಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಪೇಯ್ಡ್ ಇಂಟರ್ನ್‌ಶಿಪ್, ಪೇಯ್ಡ್ ಅಂದ್ರೆ ಸ್ಟೈಫಂಡ್ ಸಿಕ್ಕಿದೆ ಅವ್ರು ಇಂಟರ್ನ್‌ಶಿಪ್ ಮಾಡ್ಬೇಕಾದ್ರೆ. ಅದೇ ತುಂಬಾ ಟಾಪರ್ಸು, ಐಎಎಸ್, ಸಿಎಸ್, ಎಎಂಎಲ್ ಬ್ರಾಂಚಲ್ಲಿ ಮಾಡಿರೋ ಸ್ಟೂಡೆಂಟ್ಸ್ ಎಷ್ಟೋ ಜನ ಸ್ಟೂಡೆಂಟ್ಸ್‌ಗೆ ಇಂಟರ್ನ್‌ಶಿಪ್ಪು ತುಂಬಾ ಕಷ್ಟ ಆಗಿದೆ. ಯಾರಿಗೂ ಪೇಯ್ಡ್ ಇಂಟರ್ನ್‌ಶಿಪ್ ಸಿಕ್ಕಿರೋದು ತುಂಬಾ ಕಡಿಮೆ. ಆದ್ರೆ ತುಂಬಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹುಡುಗರಿಗೆ ಪೇಯ್ಡ್ ಇಂಟರ್ನ್‌ಶಿಪ್ ಸಿಕ್ಕಿದೆ ಬೆಂಗಳೂರಲ್ಲಿ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಬೆಂಗಳೂರಲ್ಲಿ. ಅದೇ ತರ ಐ ಥಿಂಕ್ ನಿಮ್ಮ ಏರಿಯಾ ಮೈಸೂರಲ್ಲೂ ಅದೇ ತರ ಆಗಿರ್ಬೋದು. ಬೇರೆ ಕಾಲೇಜುಗಳಲ್ಲೂ ಅದೇ ತರ ನ್ಯೂಸ್ ಇದೆ. ಬಟ್ ಇದ್ರ ಬಗ್ಗೆ ನಾವು ಮಾತಾಡ್ಲೇಬೇಕು ಸರ್. ತುಂಬಾ ಜನ ಎಲ್ಲ ಐಟಿ ಕಂಪನೀಸ್‌ಗೆ ಹೋಗ್ಬೇಕು ಅಂತೇಳಿ ಎಲ್ಲ ಸಿಎಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ದಯವಿಟ್ಟು ಮೆಕ್ಯಾನಿಕಲ್ ಬಗ್ಗೆ ಡಿಮ್ಯಾಂಡ್ ಇದೆಯೋ ಇಲ್ಲೋ ಅಂತ ಒಂದ್ ಸ್ವಲ್ಪ ಮಾಹಿತಿ ಕೊಡಿ ಸರ್. ನಾಗೇಶ್, ಏನಾಗಿತ್ತು ಅಂತಂದ್ರೆ 2019-20 ಕೋವಿಡ್ ಬಂದಿತ್ತು. ಅವಾಗೆಲ್ಲ ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಬಂದ್ಬಿಡ್ತು. ಓಕೆ. ಸೊ ಅವಾಗ ಏನಾಯ್ತು ಅಂತಂದ್ರೆ ಎಲ್ಲರಿಗೂ ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಇಷ್ಟ ಆಗ್ಬಿಟ್ಟು ಏನ್ ಮಾಡಿದ್ರು, ಎಲ್ಲರೂ ಸಿ ಎಸ್ ಅಂತ ಹೋದ್ರು ನಾಗೇಶ್. ಓಕೆ. ನಿಮ್ಗೊಂದು ಬೆಸ್ಟ್ ಎಕ್ಸಾಂಪಲ್ ಒಂದ್ 3 ಕಾಲೇಜ್ ಹೆಸರು ಹೇಳ್ತೀನಿ ಬೆಂಗಳೂರಲ್ಲಿ. RV, ಪ್ರೆಸಿಡೆನ್ಸಿ, BMS, ಇನ್ನೊಂದು ರೇವಾ. ಬೇರೆ ಹಿಸ್ಟ್ರಿಯಿಂದ ಎಷ್ಟು ಜನ ಔಟ್ಪುಟ್ ಬರ್ಬೋದು ಹೇಳಿ ನೀವೇ ಅಂದಾಜು? ಎಷ್ಟು ಜನ ಔಟ್ಪುಟ್ ಬರ್ತಾರೆ? ಪ್ರತಿ ಕಾಲೇಜಲ್ಲೂ 2000 ಜನ ಸಿಎಸ್ 2,000 ಜನ CS ಅಂದ್ರೆ ಬೇರೆ ಬೆಂಗಳೂರಿನ ಅಷ್ಟು ಜನ ಬರ್ತಾರೆ. ಬೆಂಗಳೂರಿಂದಲ್ಲ ಸರ್, 2 ಕಾಲೇಜ್ 4 ಕಾಲೇಜಿಂದ. 4 ಕಾಲೇಜಿಂದ ಬೇರೆ 4,000 ಜನ ಆಚೆ ಬರ್ತಾರೆ, 5,000 ಜನ ಆಚೆ ಬರ್ತಾರೆ. ಇನ್ನು ಬೆಂಗಳೂರು ಎಷ್ಟು ಕಾಲೇಜ್ ಇದೆ? ಹತ್ತತ್ರ 120 ಕಾಲೇಜ್ ಇದೆ. ಇನ್ನು ಇಡೀ ಕರ್ನಾಟಕದಲ್ಲಿ ಹತ್ತತ್ರ 240 ಕಾಲೇಜ್ ಇದೆ. ಲೆಕ್ಕ ಹಾಕೊಳ್ಳಿ, CS ಎಷ್ಟು ಜನ ಆಚೆ ಬರ್ತಾರೆ. ಸೊ ಎಲ್ಲರಿಗೂ CS ಕೆಲಸ ಎಲ್ಲಿ ಸಿಗುತ್ತೆ? ಎಲ್ಲರಿಗೂ ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಇಷ್ಟ ಆಗ್ಬಿಟ್ಟು ಏನ್ ಮಾಡಿದ್ರೆ ಎಲ್ಲರೂ CS ಅಂತ ಹೋದ್ರು. ಸೊ ಇವಾಗ ಏನು ಪ್ರಾಬ್ಲಮ್ ಏನಾಗಿದೆ ಅಂದ್ರೆ 2022 ಇಂದ ಮೆಕ್ಯಾನಿಕಲ್ ಮಾಡೋರು ತುಂಬಾ ಕಡಿಮೆ. ಮೆಕ್ಯಾನಿಕಲ್ ಮಾಡಿರೋರೇ ತುಂಬಾ ಕಡಿಮೆ ಇದ್ದಾರೆ. ಸೊ ಇವಾಗ ಏನಾಗಿದೆ, ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗಿದೆ, ಸಪ್ಲೈ ಕಡಿಮೆ ಆಗಿದೆ. ಸೊ ಅದು ಬೇರೆ ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ. ಆಮೇಲೆ ಲಾಟ್ ಆಫ್ ಮೆಕ್ಯಾನಿಕಲ್ ಇಂಡಸ್ಟ್ರೀಸ್ ಕೇಮ್ ಟು ಬ್ಯಾಂಗ್ಳೂರ್. ನನಗೆ ಹೇಳಿದ್ ಬೋಯಿಂಗ್ ಒಂದು ಹೊಸದು ಓಪನ್ ಮಾಡಿದ್ದು. ಇವಾಗ HAL ರಷ್ಯಾ ಕಂಪನಿ ಜೊತೆ ಒಪ್ಪಂದ ಮಾಡ್ಕೋತಾ ಇದೆ ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರರ್ಗೆ. ಆಮೇಲೆ ಟಾಟಾ ಅಪಾಚಿ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರ್ ಮಾಡ್ತಿದೆ. ಸೊ ತುಂಬಾ ಇದು ಬಂದಿದೆ. ಆಮೇಲೆ ಇನ್ನೊಂದು, ನನ್ನ ಪೇರೆಂಟ್ಸ್ ಒಂದು ವಿಷಯ ಹೇಳ್ತೀನಿ. ಮೆಕ್ಯಾನಿಕಲ್ ಅಂತಂದ್ರೆ ಬರೀ ಪ್ರೊಡಕ್ಷನ್ ಜಾಬ್ ಅಂತ ತಿಳ್ಕೊಬಿಟ್ಟಿದ್ದಾರೆ ನಾಗೇಶ್. ನಿಮ್ಮ ಅಭಿಪ್ರಾಯ ಏನು? ನಿಮ್ ಯಾರು ಬಂದಿದೆ ತರ ನ್ಯೂಸ್? ಮೆಕ್ಯಾನಿಕಲ್ ಅಂದ್ರೆ ಜನರಲ್ ಆಗಿ ಈಗ ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದಿರಿ ಅಂದ್ರೆ ಈಗ ಯಾವ್ದಾದ್ರು ಗಾಡಿ ಕೆಟ್ಟೋದ್ರೆ ಏನಪ್ಪಾ ನೀನ್ ಮೆಕ್ಯಾನಿಕಲ್ ಇಂಜಿನಿಯರ್ ಗಾಡಿ ರೆಡಿ ಮಾಡ್ತೀಯ ಅಂತ ಕೇಳ್ತಾರೆ ಜನ ಸಾಮಾನ್ಯರು ಕೇಳ್ತಾರೆ. ಹೌದು, ಅದೇ ಡಿಫ್ರೆನ್ಸ್ ನಾಗೇಶ್. ಅದು ಆಟೋಮೊಬೈಲ್ ಇಂಜಿನಿಯರ್ ಅಂತ ಸಪರೇಟ್ ಬ್ರಾಂಚ್ ಇದೆ ನಾಗೇಶ್. ಅದು ಹೌದು. ಆಟೋಮೊಬೈಲ್ ಇಂಜಿನಿಯರ್ ಅಂದ್ರೆ ಓನ್ಲಿ ದೇ ಆರ್ ಡೀಲಿಂಗ್ ವಿತ್ ಆಟೋಮೊಬೈಲ್ಸ್, ಅಂದ್ರೆ ಲೈಕ್ ಕಾರ್, ಬಸ್, ಲಾರೀಸ್, ಸ್ಕೂಟರ್ಸ್. ಅದು ಇಟ್ ಇಸ್ ಅ ಪ್ಯೂರ್. ಅಲ್ಲಲ್ಲ, ನಾನ್ ಮಾತಾಡ್ತಾ ಇರೋದು ಸುಮ್ನೆ ಜನಸಾಮಾನ್ಯರು ಸುಮ್ನೆ ತಮಾಷೆ ಕೇಳ್ತಾರೆ. ನೀನ್ ಮೆಕ್ಯಾನಿಕಲ್ ಇಂಜಿನಿಯರ್ ಅಲ್ಲಪ್ಪ, ಮೆಕ್ಯಾನಿಕಲ್ ಬಗ್ಗೆ ಮೆಕ್ಯಾನಿಕಲ್ ಇಂಜಿನಿಯರ್ ಅಂತ ಎರಡು ಕನ್ಫ್ಯೂಸ್ ಮಾಡಿ ಮಾತಾಡ್ತಾರೆ. ಹೌದು, ಇವಾಗ ಏನಾಗಿದೆ ಅಂತಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರ್ ಎಲ್ಲಾ ತಿಳ್ಕೊಳ್ಬೇಕಾದ್ರೆ ದೇ ಆರ್ ನಾಟ್ ಗೆಟಿಂಗ್ ವರ್ಕ್ ಫ್ರಮ್ ಹೋಮ್ ಅಂತ ತಿಳ್ಕೊಬಿಟ್ಟಿದ್ದಾರೆ. ನಿಜ. ಸೊ ಇಲ್ಲಿ ಮೆಕ್ಯಾನಿಕಲ್ ಅಲ್ಲಿ ಒಂದು 3 ಡಿಫರೆಂಟ್ ಕ್ಯಾಟಗರೀಸ್ ಇದೆ. ಒಂದು ಪ್ರೊಡಕ್ಷನ್, ಒಂದು ಡಿಸೈನ್, ಒಂದು ಥರ್ಮಲ್ ಅಂತ. ಇದು ಮೇನ್ 3 ಕ್ಯಾಟಗರೀಸ್ ಅಂತ ಡಿವೈಡ್ ಮಾಡ್ತೀವಿ ಎಲ್ಲ ಉತ್ತರ ಬೇಸಿಕ್ ಆಗಿ. ಸೊ ಇಲ್ಲಿ ಪ್ರೊಡಕ್ಷನ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಓನ್ಲಿ ಪ್ರೊಡಕ್ಷನ್ ಪೀಪಲ್ ಶುಡ್ ಗೋ ಟು ದ ಫ್ಯಾಕ್ಟ್ರೀಸ್ ಲೈಕ್ ಟೊಯೋಟೋ, ಕಿಯಾ, ಹೋಂಡಾಯಿ. ಇಲ್ಲ ಯಾವ್ದಾರ ಒಂದು ಫ್ಯಾಕ್ಟ್ರೀಸ್ ಇತ್ತು ಅಂದ್ರೆ ಅವ್ರು ಕೆಲಸ ಮಾಡ್ಲೇಬೇಕಂದ್ರೆ ಪ್ರೊಡಕ್ಷನ್ ನಾಟ್ ರನ್ ಫ್ರಮ್ ದ ವರ್ಕ್ ಫ್ರಮ್ ಹೋಮ್ ಆಗಲ್ಲ. ಬಟ್ ಅವ್ರಿಗೆ ಸಪೋರ್ಟ್ ಮಾಡೋದು ಯಾರು? ಡಿಸೈನ್ ಫೀಲ್ಡ್ ಅವರು ಮತ್ತು ಥರ್ಮಲ್ ಫೀಲ್ಡ್ ಅವರು. ಅದನ್ನ ಡಿಸೈನ್ ಮಾಡ್ಬೇಕಲ್ವಾ, ಅದ ಅನಾಲಿಸಿಸ್ ಮಾಡ್ಬೇಕಲ್ವಾ. ಸೊ ಅದನ್ನ ಅನಾಲಿಸಿಸ್ ಮಾಡೋರು ಯಾರು ಅಂತಂದ್ರೆ ಡಿಸೈನ್ ಇಂಜಿನಿಯರ್ಸ್ ಅಂತ ಕರಿತೀವಿ, ಅನಾಲಿಸಿಸ್ ಇಂಜಿನಿಯರ್ಸ್ ಅಂತ ಕರಿತೀವಿ. ಅವರೆಲ್ಲ ಯಾರಿದ್ದಾರೆ ಅಂತಂದ್ರೆ ದೇ ಕ್ಯಾನ್ ಡೂ ಅ ಜಾಬ್ ಇನ್ ವರ್ಕ್ ಫ್ರಮ್ ಹೋಮ್. ಅವರು ಕೂಡ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡಬಹುದು. ಅಂದ್ರೆ ನೀವ್ ಹೇಳ್ತಾ ಇರೋದು ತುಂಬಾ ಸಾಫ್ಟ್ವೇರ್ಸ್ ಇದೆ, ಮೆಕ್ಯಾನಿಕಲ್ ಅಲ್ಲೂ ಸಾಫ್ಟ್ವೇರ್ ವರ್ಕ್ ಮಾಡಬಹುದು. ಖಂಡಿತ ತುಂಬಾ ಸಾಫ್ಟ್ವೇರ್ಸ್ ಇದೆ. ಡಿಸೈನ್ ಸಾಫ್ಟ್ವೇರ್ಸ್ ಇದೆ, ಅನಾಲಿಸಿಸ್ ಸಾಫ್ಟ್ವೇರ್ಸ್ ಇದೆ, ERP ಸಾಫ್ಟ್ವೇರ್ಸ್ ಇದೆ, ಲೈಕ್ SAP ಇದೆ, ANSYS ಇದೆ, CATIA, ProE, AutoCAD, Autodesk ಅಂತ ಲಾಟ್ ಆಫ್ ಸಾಫ್ಟ್ವೇರ್ಸ್ ಯೂಸ್ ಮಾಡ್ತೀವಿ ನಾವು ಅನಾಲಿಸಿಸ್ ಮತ್ತು ಡಿಸೈನ್. ಏನಿಲ್ಲ, ನೀವು ಇನ್ನು ಓಕೆ ಸರ್. ಇನ್ನೊಂದು ಪೇರೆಂಟ್ಸ್ ಮೈಂಡ್ ಸೆಟ್ ಅಲ್ಲಿ ಏನಿದೆ, ಈಗ ನಾವು ಕಂಪ್ಯೂಟರ್ ಸೈನ್ಸ್ ಮಾಡಿದ್ರೆ ಅಮೆರಿಕಕ್ಕೆ, ಯುರೋಪಿಯನ್ ಕಂಟ್ರೀಸ್ಗೆಲ್ಲ ಹೋಗ್ಬೋದು. ಮೆಕ್ಯಾನಿಕಲ್ ಮಾಡಿದ್ರೆ ಖಂಡಿತ ನಾಗೇಶ್. ಯಾಕೆ ನೀವು ಈಗ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ BMW ಜರ್ಮನಿಲಿ ಇದೆ. ಹೌದಾ? ಬಟ್ ಅದು ಬೆಂಗಳೂರಲ್ಲಿ ಆಪರೇಟ್ ಮಾಡ್ತಾರೆ, ಬೆಂಗಳೂರು ಡಿಸೈನ್ ಮಾಡ್ತಾರೆ. ಅವ್ರ ವರ್ಕ್ ಕಲ್ಚರ್ ಎಕ್ಸ್ಚೇಂಜ್ ಆಗ್ಲಿ ಮತ್ತೆ ಅಲ್ಲಿನ ಪ್ರಾಜೆಕ್ಟ್ ತಿಳ್ಕೊಳಕ್ಕೆ ಇಲ್ಲಿಂದನೂ ಕಳಿಸ್ಕೊಡ್ತಾರೆ ನಾಗೇಶ್. ಅವರು ಕೂಡ ಹೋಗ್ಬೋದು, ಆರಾಮಾಗಿ ಹೋಗ್ಬೋದು. ಅಲ್ಲಲ್ಲ, ನಿಜ. ಏನಂದ್ರೆ ಜರ್ಮನಿಯಲ್ಲಿ ಮೆಕ್ಯಾನಿಕಲ್ ಹೈಯರ್ ಸ್ಟಡೀಸ್ ಹೋಗೋದು, ಮೆಕ್ಯಾನಿಕಲ್ B ಮುಗಿಸಿರೋ ತುಂಬಾ ಜನ ಜರ್ಮನಿಗೆ ಹೈಯರ್ ಸ್ಟಡೀಸ್ ಹೋಗ್ತಾರೆ. ಹೌದು.
ಸೊ ನೀವು ಹಂಗಂತ US ಹೋಗ್ಬೋದು, UK ಹೋಗ್ಬೋದು, ಇಲ್ಲ ಸೊ ಆಸ್ಟ್ರೇಲಿಯಾಗ ಐಟಿ ಹೋಗ್ಬೋದು. ಅವರೆಲ್ಲ ಮೆಕ್ಯಾನಿಕಲ್ ಹುಡುಗರು ಜಾಬ್ ಸಿಗುತ್ತೆ. ಖಂಡಿತ 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 IT ಜಾಬ್ಸ್ ಕೂಡ ಸಿಗುತ್ತೆ. ಇನ್ನೊಂದು ಸರ್, ಈಗ ಐಟಿ ಕಂಪ್ನಿಗಳವ್ರಿಗೆ ಓಕೆ ಕಂಪ್ಯೂಟರ್ ಸೈನ್ಸ್ ಮಾಡ್ತಾರೆ, ಸ್ವಲ್ಪ ಲೇಟ್ ಆಗಿ 1 ವರ್ಷ ಲೇಟ್ ಆಗಿ ಕೆಲಸ ಸಿಕ್ಕಿದ್ರು ಪ್ಯಾಕೇಜ್ ತುಂಬಾ ಚೆನ್ನಾಗಿರುತ್ತೆ ಅಂತ ಎಲ್ಲ ಮಾತಾಡ್ತಾರೆ. 70 ಲಕ್ಷ 80 ಲಕ್ಷ ಎಲ್ಲ ಬರುತ್ತೆ. ನಾಗೇಶ್, ಮೆಕ್ಯಾನಿಕಲ್ ಅವ್ರಿಗೆ ಇದು ಕೂಡ ತುಂಬಾ ಕಡಿಮೆ ಸಂಬಳ ನೀವು ಅಂತಾರೆ. ನೀವೇನ್ ಗೊತ್ತಾ, ನೀವು ವರ್ಕ್ ಕಲ್ಚರ್ ನೋಡ್ಕೋಬೇಕು. ನೀವು ನಮ್ಮ CS ನಮ್ಮ ಮೆಕ್ಯಾನಿಕಲ್ ಏನಾಗುತ್ತೆ ಅಂತಂದ್ರೆ ವರ್ಕ್ ಕಲ್ಚರ್ ಇಸ್ ಡಿಫ್ರೆಂಟ್ ನಾಗೇಶ್. ನಮ್ದು ಡಿಸೈನ್ ಓರಿಯೆಂಟೆಡ್ ಡಿಸೈನ್ ನಮ್ದು ಟಾರ್ಗೆಟ್ ಇವ್ರ ತರ ದಿನ ಅವರ್ ಲೆವೆಲಿ ಟಾರ್ಗೆಟ್ ಇರಲ್ಲ. CS ಅವ್ರದಲ್ಲಿ ಏನಿರುತ್ತೆ ಅವರ್ ಲೆವೆಲಿ ಟಾರ್ಗೆಟ್ಸ್ ಇರುತ್ತೆ, ಇಲ್ಲ ಡೈಲಿ ಟಾರ್ಗೆಟ್ಸ್ ಇರುತ್ತೆ. ನಮ್ದೆಲ್ಲ ಮಂತ್ಲಿ ಟಾರ್ಗೆಟ್ಸ್ ಅಂತ ಇರುತ್ತೆ. ಡಿಸೈನ್ ಈ ತರ ಮಾಡ್ಬೇಕು, ಅನಾಲಿಸಿಸ್ ಈ ತರ ಮಾಡ್ಬೇಕು ಅಂತ. ವರ್ಕ್ ಪ್ರೆಷರ್ ತುಂಬಾ ಕಡಿಮೆ ಇರುತ್ತೆ ನಾಗೇಶ್, ಕಂಪೇರ್ ಟು CS ಹೇಳ್ಬೇಕು ಅಂತಂದ್ರೆ. ಬಟ್ ಇದೆಲ್ಲ ಸರ್, ಇನ್ನೊಂದು ಮಾಹಿತಿ ಹೇಳ್ಬೋದು, ನನ್ ಗೊತ್ತಿರೋ ನಾಲೆಜ್ ಪ್ರಕಾರ ಏನ್ ಹೇಳ್ಬೋದು ಅಂದ್ರೆ, ಈಗ ಐಟಿ ಕಂಪನೀಸ್ ಅಲ್ಲಿ ಏನಾಗುತ್ತೆ, ಈ ಪ್ಯಾಕೇಜ್ ಕೊಡ್ತಾರೆ, ಎಲ್ಲಾರ್ಗು ಆ ಪ್ಯಾಕೇಜ್ ಕೊಡೋದಿಲ್ಲ ಸರ್. 70-80 ಲಕ್ಷ ಐಟಿ ಅವ್ರು ಎಲ್ಲಾರ್ಗು ಕೊಡೋದಿಲ್ಲ. ತುಂಬಾ ಜನ ಐಟಿ ಕಂಪ್ಯೂಟರ್ ಸೈನ್ಸ್ ಏನಕ್ಕೆ ಅಂದ್ರೆ, ನನಗೆ ತುಂಬಾ ಜನ ಮೇಲ್ ಮಾಡಿದ್ದಾರೆ, ಸರ್ ನಮ್ಗೆ ಜಾಬ್ ಸಿಗುತ್ತಾ, ಜಾಬ್ಗೆ ಏನಾದ್ರು ಅಸಿಸ್ಟ್ ಮಾಡ್ತೀರಾ ಅಂತ. ಸೊ ತುಂಬಾ ಜನ 20,000 15,000 25,000ಕ್ಕೆಲ್ಲ ಕೆಲಸ ಮಾಡೋ ಕಂಪ್ಯೂಟರ್ ಸೈನ್ಸ್ ಹುಡುಗರು ಇದಾರೆ. ಬೆಂಗಳೂರಲ್ಲಿ ಟಾಪ್ IT ಕಂಪನೀಸ್ ಇದಾವೆ. ಲೈಕ್ ಒಂದು 10-15 IT ಕಂಪನೀಸ್ ಎಲ್ಲ ನಿಮ್ಗೆ ಒಂದು 6 ಲಕ್ಷ 7 ಲಕ್ಷ ಪ್ಯಾಕೇಜ್ ಸ್ಟಾರ್ಟ್ ಮಾಡ್ತಾರೆ, ಅಲ್ಲಿಂದ ಹೋಗುತ್ತೆ. ಬಟ್ ಇನ್ನು ಕೆಲವು ಕಂಪನೀಸ್ ಇದಾವೆ 15,000 ಕೆಲಸ ಕೊಡೋರು ಇದಾರೆ, 20,000 ಕೆಲಸ ಕೊಡೋರು ಇದಾರೆ. ಇನ್ನೊಂದು ಹೇಳ್ಬಿಡ್ತೀನಿ ಕೇಳಿ, ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರಿಗೆ ಮೆಕ್ಯಾನಿಕಲ್ ಇಷ್ಟ ಆಗಿಲ್ಲ ಅಂದ್ರೆ ದೇ ಕ್ಯಾನ್ ಗೋ ಫಾರ್ CS ಜಾಬ್. ನೀವು ನೋಡಿ 2023-24 ಎಲ್ಲ ಏನ್ ಮಾಡಿದ್ರೆ ಎಲ್ಲ ಮೆಕ್ಯಾನಿಕಲ್ ಹುಡುಗರು ಐಟಿ ಜಾಬ್ಸ್ ಕೊಡೋಗ್ಬಿಟ್ಟಿದ್ದಾರೆ. ಸಾಫ್ಟ್ವೇರ್ ಹೊರಟೋಗ್ಬಿಟ್ಟಿದ್ದಾರೆ. ಸೊ ದಟ್ ಈಸ್ ಒನ್ ಪ್ಲಸ್ ಪಾಯಿಂಟ್ ಆಫ್ ದ ಮೆಕ್ಯಾನಿಕಲ್ ಇಂಜಿನಿಯರ್. ದೇ ಕ್ಯಾನ್ ಗೋ ಟು ದ IT ಇಂಡಸ್ಟ್ರೀಸ್ ಆಲ್ಸೋ. ಬಟ್ CS ಇಂಜಿನಿಯರ್ಸ್ ಅವ್ರಿಗೆ ನಮ್ಮ ಮೆಕ್ಯಾನಿಕಲ್ ಕೋರ್ ಗೊತ್ತಿರಲ್ಲ ಅವ್ರಿಗೆ. ಸೊ ನಮ್ ಜಾಬ್ ಅವ್ರು ಮಾಡಕ್ ಆಗಲ್ಲ. ದಿಸ್ ಒನ್ ಆಫ್ ದ ಅಡ್ವಾಂಟೇಜಸ್ ಫಾರ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಅಂತ ಹೇಳ್ಬೋದು ನಾನು. ಸೊ ಅಂದ್ರೆ ನೀವ್ ಹೇಳ್ತಾ ಇರೋದು, ಮೆಕ್ಯಾನಿಕಲ್ ಓದಿದ್ರೆ ಜೊತೆಗೆ ಐಟಿ ಜಾಬ್ಸ್ ಮಾಡ್ಬೋದು, ಮೆಕ್ಯಾನಿಕಲ್ ಜಾಬ್ಸ್ ಬೇಕಾದ್ರೂ ಖಂಡಿತ. ಈಗ ಹೈಯರ್ ಸ್ಟಡೀಸ್ ಗೆ ಫಾರಿನ್ಗೂ ಹೋಗ್ಬೋದು. ಖಂಡಿತ ಕೆಲಸ ಹುಡುಕೊಂಡು ಫಾರಿನ್ಗೂ ಹೋಗ್ಬೋದು, ಇಂಡಿಯಾದಲ್ಲೂ ಕೆಲಸ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಇನ್ನೊಂದೇನು ಅಂತಂದ್ರೆ, ಎಷ್ಟೊಂದ್ ಜನ ಮೆಕ್ಯಾನಿಕಲ್ BE ಮಾಡ್ಕೊಂಡು MS CS ಮಾಡೋರು ಇದಾರೆ. ಅಲ್ಲ, ಈಗ ಅದೊಂದು ಟ್ರೆಂಡ್ ಸ್ಟಾರ್ಟ್ ಆಗ್ಬಿಟ್ಟಿದೆಯಲ್ಲ ಸರ್, ಇಂಟರ್ ಡಿಸಿಪ್ಲಿನ್ ಅಂದ್ರೆ ಬೇರೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಮಾಡಿರೋರು ಮೆಕ್ಯಾನಿಕಲ್ ಮಾಡ್ತಿದ್ದಾರೆ, ಮೆಕ್ಯಾನಿಕಲ್ ಮಾಡಿರೋರು ಕಂಪ್ಯೂಟರ್ ಸೈನ್ಸ್ ಅಲ್ಲಿ. ಆಮೇಲೆ ಇನ್ನೊಂದು ಟೆಕ್ನಾಲಜಿ ಏನ್ ಕಡಿಮೆ ಇಲ್ಲ. ನಾವೆಲ್ಲ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಏನ್ ಕೂಡ ಯೂಸ್ ಮಾಡ್ಕೋತೀವಿ ನಾವು. ಹೌದು, ಏನಾದ್ರು ಇಂಪ್ಯಾಕ್ಟ್ ಆಗುತ್ತೆ ಸರ್ ಮೆಕ್ಯಾನಿಕಲ್ ಇಂಜಿನಿಯರ್? ಕೋರ್ ಮೆಕ್ಯಾನಿಕಲ್ ಯಾವತ್ತು ಕ್ರಿಯೇಟ್ ಆಗಲ್ಲ ನಾಗೇಶ್. ಏನೊಂದು ERP ಸಾಫ್ಟ್ವೇರ್ ಅಂತ ಯೂಸ್ ಮಾಡ್ತೀವಲ್ಲ, ಅದಕ್ಕೇನೋ ಆಗ್ಬೋದು ಅಷ್ಟೇ. ಇಲ್ಲ ಸರ್, ERP ನಿಮ್ಗೆ ಮ್ಯಾನ್ಯುಯಲ್ ತುಂಬಾ ನೆಸೆಸಿಟಿ ಇದೆ. ಅದೇ ನೀವು SAP ಬಗ್ಗೆ ಮಾತಾಡ್ತಾ SAP ಏನ್ ಗೊತ್ತಾ, ಅಲ್ಲೂ ಕೂಡ ಅಷ್ಟೇ. ಎಲ್ಲೋ ಒಂದು 10 ಜನ ಮಾಡ್ತೀವಿ, ಒಂದು 8 ಜನ ಇಳಿಸಬಹುದು, ಒಂದ್ 2 ಜಾಬ್ ಇದಾಗ್ಬೋದು ಅಷ್ಟೇ ERP ಅಲ್ಲಿ. ಬಟ್ ಕೋರ್ ಮೆಕ್ಯಾನಿಕಲ್ ಡಿಸೈನ್ಸ್ ಎಲ್ಲ ಇದೆಯಲ್ಲ, ದಟ್ ಅನಾಲಿಸಿಸ್ ಬೇಕೇ ಬೇಕು, ಅದಕ್ಕೆ ಅನಾಲಿಟಿಕಲ್ ಮೆಥಡ್ ಬೇಕೇ ಬೇಕು. ಅಲ್ಲೆಲ್ಲ ಜಾಬ್ ಕಿತ್ಕೊಳಕ್ ಸಾಧ್ಯನೇ ಇಲ್ಲ. ಅಂದ್ರೆ ಏನಂದ್ರೆ ವರ್ಕ್ ಫ್ಲೋನ ಈಸಿ ಮಾಡಬಹುದೇ ಹೊರತು, ಬಟ್ ನಾವು ಯೂಸ್ ಮಾಡ್ಕೋತೀವಿ. ಅದ್ರದ್ದು ಎಕ್ಸಾಂಪಲ್, ಇವಾಗ ಎಷ್ಟೊಂದು ಸಾಫ್ಟ್ವೇರ್ಸ್ ಬಂದಿದೆ, ಸಾಫ್ಟ್ವೇರ್ಸ್ ಬಂದಿದೆ, ಅದನ್ನ ನಾವು ನಮ್ಮ ಅನಾಲಿಸಿಸ್ ಲಿಂಕ್ ಮಾಡ್ಕೋತೀವಿ. ಹಂಗಂತ ಅನ್ಬಿಟ್ಟು ಅದು 100% ರಿಸಲ್ಟ್ ಕೊಡೋಕೆ ಅಂದ್ರೆ ನೀವು ಅಪ್ಗ್ರೇಡ್ ಆದ್ರೆ ನಿಮ್ಗೂ ತುಂಬಾ ಒಳ್ಳೆ ಮೆಕ್ಯಾನಿಕಲ್. ಖಂಡಿತ. ಈಗ ನೋಡಿ, ನಾವು ಮೆಕಾಟ್ರಾನಿಕ್ಸ್ ಅಂತ ಒಂದು ಬ್ರಾಂಚ್ ಇದೆ, ರೋಬೋಟಿಕ್ಸ್ ಅಂತ ಬ್ರಾಂಚ್ ಇದೆ, ಅವೆಲ್ಲ ನಾವು ಯೂಸ್ ಮಾಡ್ಕೋತಾ ಇದೀವಿ. ಸೊ ಅಲ್ಲಿ ಬಿಕಾಸ್ ಆಫ್ ದ ಇಸ್ ಅ ಕಾಂಬಿನೇಷನ್ ಆಫ್ ದ ಮೆಕ್ಯಾನಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇತ್ತು. ಈಗ ಕಾಂಬಿನೇಷನ್ ಆಫ್ ದ ಮೆಕ್ಯಾನಿಕಲ್ ಎಲೆಕ್ಟ್ರಾನಿಕ್ಸ್ ಅಂಡ್ ಆಗಿದೆ. ಸರ್, ಈಗ ಇನ್ನೊಂದು ಬೆಸ್ಟ್ ಸಜೆಷನ್, ನನ್ನ ಒಂದು ಕ್ವಶನ್ ಕೇಳ್ತೀನಿ, ನೀವೊಂದು ಇದು ಕರೆಕ್ಟ್ ಆಗಿ ಆನ್ಸರ್ ಹೇಳಿ. ಈಗ ನಂದೇನೋ ಒಂದು ತುಂಬಾ ಲ್ಯಾಕ್ಸ್ ಅಲ್ಲಿ ರ್ಯಾಂಕಿಂಗ್ ಬಂದ್ಬಿಟ್ಟಿದೆ. ಸೊ ನನಗೆ ಒಳ್ಳೆ ಕಾಲೇಜಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಿಗುತ್ತಾ ಇದೆ. ಸೊ ತುಂಬಾ ಲೀಸ್ಟ್ ರ್ಯಾಂಕ್ ಅಲ್ಲಿ ಇರೋ ಇಂಜಿನಿಯರಿಂಗ್ ಕಾಲೇಜಲ್ಲಿ ನನಗೆ ಕಂಪ್ಯೂಟರ್ ಸೈನ್ಸ್ ಸಿಗ್ತಾ ಇದೆ. ಸೊ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮೆಕ್ಯಾನಿಕಲ್ ಮಾಡೋದ್ ಬೆಸ್ಟಾ, ಸೊ ಇಲ್ಲ ತುಂಬಾ ಲೀಸ್ಟ್ ರ್ಯಾಂಕಿಂಗ್ ಅಲ್ಲಿ ಬಂದಿರೋ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡೋದ್ ಬೆಸ್ಟಾ? ನನ್ನ ಪ್ರಕಾರ ಹೇಳ್ತೀನಿ, ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮೆಕ್ಯಾನಿಕಲ್ ಮಾಡಿ. ಬೆಸ್ಟ್ ಅಲ್ವಾ? ಬೆಸ್ಟ್ ಮೆಕ್ಯಾನಿಕಲ್ ಟಾಪ್ ಕಾಲೇಜಲ್ಲಿ ಮಾಡಿ, ಟಾಪ್ ಕಂಪನೀಸ್ ಬರ್ತವೆ. ನಿಮ್ಗೆ ಇಲ್ಲ ಅಂದ್ರೂ 12 ಲಕ್ಷಕ್ಕೆ ಮೋಸ ಇಲ್ಲ ನಾಗೇಶ್. ಪ್ಯಾಕೇಜ್ 12 ಕೊಡ್ತಾರೆ. ನೀವ್ ಅನ್ಕೊಳಕ್ ಹೋಗ್ಬಿಡಿ. ಆರ್ವಿ ಅಂದ್ರೆ ಆ ತರ ಸ್ಕಿಲ್ಸ್ ಬೆಳೆಸ್ಕೋಬೇಕು ಅವ್ರುವೆ. ನೀವು ಸ್ಕಿಲ್ಸ್ ಬೆಳೆಸ್ಕೋದ್ರೆ 12 ಲಕ್ಷ 15 ಲಕ್ಷ ಕೇಳಿದ್ರೆ ಯಾರು ಕೊಡ್ತಾರೆ ಪ್ಯಾಕೇಜ್? ಇಂಪಾರ್ಟೆಂಟ್. ನೀವು ಮೆಕ್ಯಾನಿಕಲ್ ಬಂದ್ಬಿಟ್ಟಿದ್ದೀನಿ ಆರಾಮಾಗಿರೋಣ ಅಂದ್ರೆ ಅಲ್ಲೂ ಕೂಡ ನೀವು ಸಾಫ್ಟ್ವೇರ್ಸ್ ಕಲಿಬೇಕು, ಅಲ್ಲೂ ಕೂಡ ನಿಮ್ಗೆ ಟೆಕ್ನಿಕ್ಸ್ ಗೊತ್ತಾಗ್ಬೇಕು, ಟೆಕ್ನಿಕಲ್ ಸ್ಕಿಲ್ಸ್ ಗೊತ್ತಾಗ್ಬೇಕು. ಕ್ಲಬ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮ್ಗೆ 15 ಲಕ್ಷ ಪ್ಯಾಕೇಜ್. ಯಾಕೆ ನಿಮ್ಗೆ ಆರ್ವಿಲ್ ಹೋಗಿ 15 ಲಕ್ಷ ಪ್ಯಾಕೇಜ್ ಕೊಟ್ಟಿಲ್ವಾ ಮೆಕ್ಯಾನಿಕಲ್ಗೆ? ಪ್ಯಾಕೇಜಿಂಗ್ ಒಳ್ಳೊಳ್ಳೆ ಕಾಲೇಜಲ್ಲಿ ಕೊಡ್ತಾರೆ. NIT-ಗಳಲ್ಲೆಲ್ಲ 25-30 ಲಕ್ಷ. ನೀವು NIT-ಲಿ BE ಮತ್ತೆ MTech ಮಾಡ್ಕೊಂಡ್ರೆ ಸಾಕು, ನಿಮ್ಗೆ 25 ಲಕ್ಷ ಪ್ಯಾಕೇಜ್ ಸಪೋರ್ಟ್ ಸಿಗ್ತಾರೆ.
ನಿಜ. ಅಂದ್ರೆ ಸ್ಕಿಲ್ ಇರ್ಬೇಕು ಸರ್. ಸ್ಕಿಲ್ ಇರಬೇಕು ಅಲ್ಟಿಮೇಟ್ಲಿ. ನಿಮ್ CS ಮಾಡ್ಬಿಟ್ಟು ಸ್ಕಿಲ್ ಬೇಡವಾ? ಅಲ್ಲೂ ಕೂಡ ಸ್ಕಿಲ್ ಬೇಕು ನಿಮ್ಗೆ. ಮೆಕ್ಯಾನಿಕಲ್ ಅಲ್ಲಿ ಸ್ಕಿಲ್ ಇದ್ರೆ ಜಾಬ್ ಸಿಗುತ್ತೆ. ಬಟ್ ಏನಂದ್ರೆ ಕಂಪ್ಯಾರಿಟಿವ್ಲಿ ಈಗ ಏನ್ ಹೇಳ್ತಿರಲ್ಲ ನಾವು ಫ್ಯಾನ್ಸಿ ಆಗಿ 1 ಕೋಟಿ ಪ್ಯಾಕೇಜ್ 2 ಕೋಟಿ ಪ್ಯಾಕೇಜ್ ನಾಗೇಶ್ 1 ಕೋಟಿ ಪ್ಯಾಕೇಜ್ 2 ಕೋಟಿ ಪ್ಯಾಕೇಜ್ ಎಲ್ಲ ಸಿಗೋದಿಲ್ಲ. ಲಕ್ಷ ಸಿಗುತ್ತೆ ನಾಗೇಶ್. ಅದು ಅಲ್ಲ ಇದ್ರಲ್ಲಿ ಮೆಕ್ಯಾನಿಕಲ್ ಅಲ್ಲಿ ಕಷ್ಟ ಅನ್ಸ್ಬೋದು. ಬಟ್ ಆನ್ ಯಾಕ್ ಸಿಗಲ್ಲ? ಎಕ್ಸ್ಪೀರಿಯನ್ಸ್ ಸಿಗೋ ಚಾನ್ಸಸ್ ಇದೆ. ಖಂಡಿತ ನಿಮ್ಗೆ 1 ಕೋಟಿ ಪ್ಯಾಕೇಜ್ 2 ಕೋಟಿ ಪ್ಯಾಕೇಜ್ ಸಿಕ್ಕೇ ಸಿಗುತ್ತೆ. ಅಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ನೀವು ಇವಾಗ್ಲೇ ಫಸ್ಟ್ ಅಂದ್ರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಫೋರ್ತ್ ಇಯರ್ ಇಂದ ಒಳ್ಳೆ ಕಡೆ ಸ್ಕಿಲ್ಸ್ ತಿಳ್ಕೊಂಡು ಟಾಪ್ ಕಂಪನೀಸ್ ಹೋಗಿ. ಯಾಕೆ ಹೋಗಲ್ಲ? ರೋಲ್ಸ್ ರಾಯ್ಸ್ ಹೋಗಿ ಯಾಕೆ ಕೊಡಲ್ಲ ನಿಮ್ಗೆ? ನಿಮ್ಮ UK ಅಲ್ಲಿ ನಮ್ದು ಜಾಗ್ವಾರ್ ಕಂಪನಿ ಇದೆ, ಟಾಟಾದವ್ರದೇ ಜಾಗ್ವಾರ್ ಇದೆ, ಲ್ಯಾಂಡ್ ರೋವರ್ ಇದೆ, ರೇಂಜ್ ರೋವರ್ ಇದೆ. ಯಾಕೆ 1 ಕೋಟಿ ಪ್ಯಾಕೇಜ್ 2 ಕೋಟಿ ಪ್ಯಾಕೇಜ್ ಕೊಡಲ್ಲ ನಿಮ್ಗೆ? ಖಂಡಿತ ಕೊಡ್ತಾರೆ ನಿಮ್ಗೆ. ಯಾಕೆ? ಬೆನ್ಸ್ ಮೈಸೂರಲ್ಲೇ ಸಾರಿ ಬೆಂಗಳೂರಲ್ಲಿ ಬೆನ್ಸ್ ಎಲ್ಲ ಇದೆ. ಅವರೆಲ್ಲ ಪ್ಯಾಕೇಜ್ 45 ಲಕ್ಷ 50 ಲಕ್ಷ ಪ್ಯಾಕೇಜ್ ತಗೋತಾರೆ 30 ಪ್ಲಸ್ ಅಲ್ಲೆಲ್ಲ. ಯಾಕೆ? ಸರ್ ಸ್ಕಿಲ್ಸ್ ಇದೆ. ಓಕೆ ಬಟ್ ಏನಾಗಿದೆ ಅಂದ್ರೆ ಎಲ್ಲ ಕಾಂಟ್ರಾಕ್ಟ್ ಬೇಸ್ ಅಂತ ತಗೊಂತಾರೆ ಸರ್ ಅವರೆಲ್ಲ. ಇಲ್ಲ ತುಂಬಾ ಕಂಪನೀಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಒಂದು ರೇಂಜ್ ಗೆ ಓಕೆ ರೀಸನಬಲಿ ನಿಮ್ಮ 60-70 ಸಾವಿರಕ್ಕೆ ರೀಚ್ ಆದ್ಮೇಲೆ ಓಕೆ ಸ್ಟಕ್ ಆಗ್ಬಿಡುತ್ತೆ. ಅದಕ್ಕೆ ಭಯ ಬೀಳ್ತಾರೆ. ಬಟ್ ತುಂಬಾ ಸಾಫ್ಟ್ವೇರ್ಸ್ ಇದೆ. ಸೊ ನಾವು ಸ್ಕಿಲ್ ನ ಹೆನಾಸ್ ಮಾಡ್ಕೊಂಡು ಏನ ಇಂಟಿಗ್ರೇಟ್ ಮಾಡ್ಕೊಂಡ್ರೆ ಒಳ್ಳೆ ಪ್ಯಾಕೇಜ್ಗಳು ಸಿಗುತ್ತೆ. ಖಂಡಿತ ನಾಗೇಶ್. ಹಂಗನ್ಬಿಟ್ಟು ನೀವು ಬರೀ ತುಂಬಾ 60 ಟೂ ಟ್ರೆಡಿಷನಲ್ ಆಗಿದ್ರೆ ಕಷ್ಟ. 60-70 ಸಾವಿರಕ್ಕೆ ನಿಮ್ಗೆ ನಿಲ್ತ್ಕೊಡಲ್ಲ ಅದು. ಯಾಕಂದ್ರೆ ನೀವು ಎಕ್ಸಾಂಪಲ್ ನೀವು ಒಂದು ಪ್ರೊಡಕ್ಷನ್ ಕಂಪ್ನಿ ಕೆಲಸ ಮಾಡ್ತೀರಾ ಅನ್ಕೊಳ್ಳಿ. ಕಿಯಾನೋ ಟೊಯೋಟಾನೋ ಯಾವ್ದೋ ಒಂದು, ಅದೆಲ್ಲ ಪೇ ಸ್ಕೇಲ್ ಡಿಫ್ರೆಂಟ್ ಇರುತ್ತೆ ನಾಗೇಶ್. ಸರ್ ಇನ್ನೊಂದು ಕ್ವಶನ್, ಈಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಮಗ ಇದ್ದಾನೆ, ನೀವು ಮೆಕ್ಯಾನಿಕಲ್ ಸೇರಿಸ್ತೀರಾ ಸರ್? ಈಗ ಖಂಡಿತ ಸೇರ್ಸೋಣ ನಾಗೇಶ್. ಅದಕ್ಕೆ ಚಾನ್ಸ್ ಇದಕ್ಕೆ ಮೆಕ್ಯಾನಿಕಲ್ ಗೆ ಪ್ರಿಫರ್ ಮಾಡ್ತೀರಿ? ಅಂದ್ರೆ ಇನ್ನೂ ಅದು ಅಂದ್ರೆ ಹೆಂಗ್ ಹೇಳ್ಬೇಕಾಗತ್ತೆ ಅಂತ ಇನ್ನು ಮಕ್ಕಳೇ ಇಲ್ಲ. ಅದ್ ಹೆಂಗ್ ಹೇಳ್ಬಿಡ್ಲಿ ನಾನು ಇನ್ನೂ ಡಿಸೈಡ್ ಮಾಡಿ. ಇನ್ ಕೇಸ್ ಈಗ ನಿಮ್ ಸಿಚುವೇಶನ್ ಅಲ್ಲಿ ಇದೀರಿ, ಮಗು ಆಗಿದೆ, ನಿಮ್ ಮಗ ಬಂದಿದ್ದಾನೆ, ನಾಗೇಶ್ ಅವ್ನಿಗೆ ಇಂಟ್ರೆಸ್ಟ್ ಇದೆ. ಈಗ ನನಗೆ ನಮ್ ತಂದೆ ತಾಯಿ ಸೇರ್ಸ್ಬೇಕಾದ್ರೆ ನಿಮ್ಗೆ ಯಾವ ಬ್ರಾಂಚ್ ಹೋಗ್ಬೇಕು ಇಂಟ್ರೆಸ್ಟ್ ಅಂದ್ರೆ ಮೆಕ್ಯಾನಿಕಲ್ ಸೇರಿಸಿ. ಅವ್ನಿಗೆ ಗೊತ್ತಿದ್ದಾರೆ ಮೆಕ್ಯಾನಿಕಲ್ ಇಂಟ್ರೆಸ್ಟ್ ಇದೆ, ಮೆಕ್ಯಾನಿಕಲ್ ಸೇರ್ಸೋಣ. ಅಲ್ಲ ಸರ್, ಈಗ ಪೇರೆಂಟ್ಸ್ ಗೆ ಮಕ್ಕಳನ್ನ ಕೇಳ್ತಾರೆ ಏನಪ್ಪಾ ಅಂದ್ರೆ ನನ್ಗೆ ಎ ಬೇಕು, ಕಂಪ್ಯೂಟರ್ ಸೈನ್ಸ್ ಬೇಕು ಅಂತ. ಪಾಪ ಪೇರೆಂಟ್ಸ್ ಏನ್ ಮಾಡಕ್ಕೆ, ಮೆಕ್ಯಾನಿಕಲ್ ಹೋದ ಕೆಲಸ ಸಿಗುತ್ತೆ ಅಂದ್ರೆ ನಾಗೇಶ್ ಇಲ್ಲ. ನಾವು ಸ್ವಲ್ಪ ತುಂಬಾ ಕೌನ್ಸಿಲಿಂಗ್ ಮಾಡಿದೀವಿ ಸ್ಟೂಡೆಂಟ್ಸ್ ಮತ್ತೆ ಪೇರೆಂಟ್ಸ್ ಕೌನ್ಸಿಲಿಂಗ್ ಮಾಡಿದೀವಿ. ಅವ್ರಿಗೆ ಏನು ಅಂತಂದ್ರೆ ಅಕ್ಕಪಕ್ಕದ ಮನೆಯಲ್ಲ ವರ್ಕ್ ಫ್ರಮ್ ಹೋಮ್ ಕಲ್ಚರ್ ನೋಡ್ಬಿಟ್ಟಿದ್ದಾರೆ. ಸೊ ನನ್ ಮಗ ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂಡಿರ್ತಾನೆ ಅನ್ನೋ ಭಾವನೆ ಬಂದ್ಬಿಟ್ಟಿದೆ ಅವ್ರಿಗೆ. ಸೊ ಅವ್ರಿಗೆ ಯಾರು ಗೊತ್ತಿಲ್ಲ ಮೆಕ್ಯಾನಿಕಲ್ ಹುಡುಗರು ವರ್ಕ್ ಫ್ರಮ್ ಹೋಮ್ ಮಾಡ್ತಿರ್ತಾರೆ. ಈಗ ನೀವೇ ನೋಡಬಹುದು, ನಮ್ಮ ಫ್ರೆಂಡ್ಸ್ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದಾರೆ. ಅವ್ರು 2-3 ವರ್ಷ ವರ್ಕ್ ಫ್ರಮ್ ಕಂಟಿನ್ಯೂಸ್ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾರೆ. ಅಲ್ಲ ನಿಜ, ಎಲ್ಲಾ ಕಂಪ್ನಿಗಳಲ್ಲೂ ವರ್ಕ್ ಫ್ರಮ್ ಹೋಮ್ ಸಿಗುತ್ತೆ. IT ರಿಲೇಟೆಡ್ ಅಂದ್ರೆ ಸಾಫ್ಟ್ವೇರ್ ರಿಲೇಟೆಡ್ ವರ್ಕ್ಸ್ ಆದ್ರೆ ಆರಾಮಾಗಿ ಮಾಡಬಹುದು. ಹೌದು. ಸೊ ಕೆಲವು ಇಂಡಸ್ಟ್ರಿಯಲ್ಲೇ ಆನ್ ಸೈಟ್ ಕೆಲವೆಲ್ಲ ಮಾಡ್ಲೇಬೇಕಾಗ್ತದೆ, ಮೇಂಟೆನೆನ್ಸ್ ಹೌದು. ಇಲ್ಲ ಪ್ರೊಡಕ್ಷನ್. ಇವಾಗ CS ಅನ್ಬಿಡ್ತೀರಾ, ನಿಮ್ CS ಅಲ್ಲಿ ಒಬ್ಬ ಸರ್ವರ್ ಮೇಂಟೈನ್ ಮಾಡೋ ಇಂಜಿನಿಯರ್ ಇರ್ತಾನೆ. ಅವ್ನು ಹೋಗಿ ನೀವು ಬೆಂಗಳೂರು ಕಂಪನಿಯಲ್ಲಿ ಅವ್ನು 24/7 ಸರ್ವಿಸ್ ಇಂಜಿನಿಯರ್ ಇರ್ಲೇಬೇಕು ಅಲ್ಲಿ. ಓಕೆ ಸರ್, ಫೈನಲ್ ಆಗಿ ಏನ್ ಹೇಳ್ತೀರಿ ಸರ್? ಈಗ ಕನ್ಕ್ಲೂಡ್ ಮಾಡೋಣ. ನಾನ್ ಪ್ರಕಾರ ಏನ್ ಗೊತ್ತಾ, ಎಲ್ಲಾರು ಹೆಂಗೆ ಬೇಕಂದ್ರೆ ಒಂದು ಹಳೆ ಗಾದೆ ಇದೆ. ಎಲ್ಲಾರು ಟೊಮೊಟೊ ಬೆಳಿತಾ ಇದ್ರಂತೆ. ಎಲ್ಲಾರು ಟೊಮೊಟೊ ಬೆಳೆದು ಮಾರ್ಕೆಟ್ ಟೊಮೊಟೊ ಬಂದು ರೇಟ್ ₹2 ₹3 ಹಂಗಾಗ್ಬಿಡುತ್ತೆ ಒಂದ್ಸಲ. ಸೊ ಅದನ್ನ ನೀವು ಇಂಡೈರೆಕ್ಟ್ ಆಗಿ IT ಬ್ರಾಂಚಸ್ ಗೆ ಆ ಎಫೆಕ್ಟ್ ಆಗ್ಬೋದು ಅಂತ. ಖಂಡಿತ ಆಗ್ತಿದೆ ನಾಗೇಶ್. ಇವಾಗ ನೀವು 2024-25 ಅನಾಲಿಸಿಸ್ ನೋಡಿ, ಎಷ್ಟು ಜನಕ್ಕೆ ಜಾಬ್ ಇಲ್ದಂತೆ ಆಚೆ ಬಂದಿದ್ದಾರೆ. ಅಂದ್ರೆ ಪ್ಯಾಕೇಜ್ ಕಮ್ಮಿ ಮಾಡಿದ್ದಾರೆ. ಸೊ ಸ್ಕಿಲ್ ಎನ್ಹಾನ್ಸ್ ಮಾಡ್ಕೊಬೇಕು. ಜೊತೆಗೆ ಇದೊಂದು ಆಪ್ಷನ್ ಇದೆ, ನಿಮ್ಗೆ 6 lakhs 7 lakhs ಹೇಳ್ಕೊಳಕ್ ಮೋಸ ಇರ್ಲಿಲ್ಲ. ಇವಾಗೆಲ್ಲ 3, 4, 5 ಆತರ ಬಂದ್ಬಿಟ್ಟಿದ್ದಾರೆ ಪ್ಯಾಕೇಜ್. ಅಷ್ಟು ಬಂದ್ರೆ ಅವ್ರ ಖರ್ಚೆ ಅಷ್ಟು ಮಾಡ್ತಿರ್ತಾರೆ ಪಾಪ. ಈಗ ಇಂಜಿನಿಯರಿಂಗ್ ಓದ್ಬೇಕಾದ್ರೆ ಈಗ ಕೆಲವು ತುಂಬಾ ಫ್ಯಾಮಿಲೀಸ್ ಅಲ್ಲಿ ಮಕ್ಕಳಿಗೆ ಖರ್ಚಿಗೆ ಅಷ್ಟು ಕೊಡ್ತಿರ್ತಾರೆ. ಹೌದು, ಅದಕ್ಕೆ ಹೇಳ್ತಾರೆ ನಾನು. ಸೊ ಏನ್ ಗೊತ್ತಾ, ಸಪ್ಲೈ ಮತ್ತೆ ಡಿಮ್ಯಾಂಡ್ ನಾವು ರೇಷಿಯೋನ ಮೇಂಟೈನ್ ಮಾಡ್ಕೊಂಡು ಹೋಗ್ತು ಅಂತಂದ್ರೆ ಯಾವತ್ತೂ ಅಷ್ಟೇ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಇರಬೇಕು, ಸಪ್ಲೈ ಒಂದ್ 70-80% ಇದ್ರೆ ಮಾತ್ರ ನಮ್ಗೆ ಬೆಲೆ ಜಾಸ್ತಿ ಅಂತ ಹೇಳ್ತಾರೆ. ಯಾವಾಗ್ಲೂ ನೀವು ಡಿಮ್ಯಾಂಡ್ ನ ಕಮ್ಮಿ ಮಾಡ್ಬಿಟ್ಟು ಸಪ್ಲೈ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಹೇಳ್ದೆ ಅವರೇ ಒಂದ್ 4-5 ಕಾಲೇಜ್ ಹೆಸರು ಹೇಳಿದೆ ಬೆಂಗಳೂರಲ್ಲಿ. ಅವರೇ ಒಂದ್ 6-7 ಸಾವಿರ ಔಟ್ಪುಟ್ ಕೊಡ್ತಾರೆ. ಈಗ ಇಂಡಿಯಾದಲ್ಲಿ ಎಷ್ಟು ಜನ ಬರ್ತಾರೆ ಲೆಕ್ಕ. ಅಂದ್ರೆ ಈಗ ನೀವು ಫೈನಲ್ ಆಗಿ ಹೇಳ್ತಿರೋದೇನು, IT ಜಾಬ್ಸ್ ಅಲ್ಲಿ ಈಗ ಸ್ಟೂಡೆಂಟ್ಸ್ ಕಾಂಪಿಟೇಷನ್ ಹೆವಿ ಇದೆ, ಮೆಕ್ಯಾನಿಕಲ್ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆ, ಸ್ಟೂಡೆಂಟ್ಸ್ ಕಡಿಮೆ ಇದಾರೆ. ನೀವು ಎಂಟರ್ ಆಗಿ ಏನಾದ್ರು ಒಳ್ಳೆ ಸ್ಕಿಲ್ ಇಟ್ಕೊಂಡ್ರೆ ಖಂಡಿತ ಒಳ್ಳೆ ಪ್ಯಾಕೇಜ್ ತಗೋಬಹುದು. ನಿಮ್ಗೆ ಹೇಳ್ಬಿಡ್ತೀನಿ ಕೇಳಿ, ಎಸ್ಪೆಷಲಿ ಹುಡುಗಿರಿ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ರೆ ಕಂಪನೀಸ್ ಅಂದ್ರೆ ಇದ್ರ ಕಂಪನೀಸ್ ಪ್ರೈವೇಟ್ ಕಂಪನೀಸ್ ಒಳ್ಳೆ MNC ಕಂಪನೀಸ್ ಅಲ್ಲಿ ಮತ್ತೆ ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ಬೇಗ ಜಾಬ್ ಆಗುತ್ತೆ. ಆಮೇಲೆ ಇದು ಕೂಡ ಲೇಡೀಸ್ ಕೋಟ ಅಂತಾನು ಇರುತ್ತೆ ನಾಗೇಶ್. ನಿಮ್ಗೆ ಅದೆಲ್ಲ ನಿಮಗೆ ಒಂದು 20-30% ಆಫ್ ದ ಜಾಬ್ MNC ಕಂಪನಿ ಕೂಡ ಲೇಡೀಸ್ ಕೋಟ ಅಂತ ಇರುತ್ತೆ. ಸೊ ನಿಮ್ಗೆ ಆರಾಮಾಗಿ ಸಿಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್, ತುಂಬಾ ಇನ್ಫಾರ್ಮೇಶನ್ ಕೊಟ್ರೆ. ಥ್ಯಾಂಕ್ ಯು. ಓಕೆ, ವೆಲ್ಕಮ್ ನಾಗೇಶ್.